ಹೇಗೆ ಮೌನವಾದೆ ರಾಮ? ನಾನು ಸಕಲ ಶಕ್ತಿ ಸಾಮರ್ಥ್ಯಗಳಿಂದ ಸಂಪನ್ನಳಾಗಿದ್ದೇನೆ. ಯಾವಾಗ ಎಲ್ಲಿ ಬೇಕಾದರೂ ಹೋಗಬಲ್ಲೆ. ನೀನು ನನ್ನ ಪತಿಯಾಗು. ಈ ದುರ್ಬಲ ಹೆಂಗಸಿನಿಂದ ನೀನು ಯಾವ ಸುಖವನ್ನು ಪಡಬಲ್ಲೆ? ನೀನು ನನ್ನನ್ನು ವಿವಾಹವಾಗು. ಸುಖದ ಸಾಗರದಲ್ಲಿ ಈಜಾಡು ರಾಮ. ಅದು ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ಇವಳಿಗಾಗಿ ಸಾಧ್ಯವಿಲ್ಲ ಎನ್ನುತ್ತಿರುವೆಯಾ? ಈ ಬಡಕಲು ದೇಹದ ಹೆಂಡತಿಯನ್ನು ಹಾಗೂ ನಿನ್ನ ಸಹೋದರನನ್ನು ಈಗಲೇ ತಿಂದು ಹಾಕುತ್ತೇನೆ. ಶೂರ್ಪಣಖಿ, ಇವರಿಬ್ಬರು ಅಡ್ಡವಿದ್ದಾರೆಂದು ಚಿಂತಿಸಬೇಡ. ನಾನು ಇವರಿಬ್ಬರನ್ನು ಕ್ಷಣ ಮಾತ್ರದಲ್ಲೇ ತಿಂದು ಮುಗಿಸುತ್ತೇನೆ. ಆ ನಂತರ ಈ ಪರ್ವತ ಶಿಖರಗಳಲ್ಲಿ, ಈ ಅರಣ್ಯದ ಸುಂದರ ಸ್ಥಳಗಳಲ್ಲಿ ಆನಂದದಿಂದ ವಿಹರಿಸೋಣ. ಎಲೆ ರಕ್ಕಸಿ, ನೀನು ನನ್ನನ್ನು ಬಯಸುವಂತಿಲ್ಲ. ಏಕೆಂದರೆ ಈ ನನ್ನ ಪತ್ನಿ ನನಗೆ ಪ್ರಾಣಪ್ರಿಯಳು. ಇವಳಿಂದ ನಾನು ದೂರನಾಗಲಾರೆ. ಆದರೆ ನನ್ನ ಸೋದರ ಲಕ್ಷ್ಮಣ, ಇವನು ನನ್ನಷ್ಟೇ ಸುಂದರ, ಗುಣವಂತ. ತನ್ನ ಪತ್ನಿಯಿಂದ ದೂರನಾಗಿ ಒಂಟಿಯಾಗಿದ್ದಾನೆ. ನಿನ್ನ ಸುಂದರ ರೂಪಿಗೆ ತಕ್ಕವನೆಂದರೆ ಅವನೇ. ನೀನು ಅವನನ್ನು ವರಿಸಿದರೆ ಸವತಿಯ ಬಾಧೆಯೂ ಇರುವುದಿಲ್ಲ. ಇಲ್ಲ, ನನ್ನ ಸಹೋದರ ಇವಳನ್ನು ನನ್ನ ಬಳಿಗೆ ಕಳಿಸುವ ವಿನೋದ ಮಾಡುತ್ತಿರುವನೆ. ಬರಲಿ, ಅವಳಿಗೆ ನೀನೇ ಸರಿ ಎಂದು ನಿನ್ನ ಬಳಿಗೆ ಕಳಿಸುತ್ತೇನೆ. ಇದೇನಿದು? ಈ ರಾಕ್ಷಸಿಯ ಮಾತಿಗೆ ಕೋಪ ತೋರದೆ ವಿನೋದ ಮಾಡುತ್ತಿದ್ದಾರೆ. ಲಕ್ಷ್ಮಣ, ನಿನ್ನ ಅಗ್ರಜ ರಾಮನು ಹೇಳಿದ್ದು ನಿಜವೇ? ನೀನು ಸುಂದರನೇ, ನನಗೆ ತಕ್ಕವನೇ. ಬಾ, ನನ್ನನ್ನು ವರಿಸು. ನಾವಿಬ್ಬರು ಈ ದಂಡಕಾರಣ್ಯದಲ್ಲಿ ಆನಂದದಿಂದ ಕಾಲ ಕಳೆಯೋಣ. ಆಹಾ, ಕಮಲದಂಥ ಸುಮನೋಹರ ನೀನು. ಚಿಂತೆ ಇಲ್ಲ, ಲಕ್ಷ್ಮಣನಿಗೂ ನನ್ನ ವಿನೋದ ಅರ್ಥವಾಯಿತು. ಅಯ್ಯೋ, ನೀನು ನನ್ನ ಸ್ಥಿತಿಯನ್ನು ಅರಿತಿಲ್ಲ. ನಾನು ಒಬ್ಬ ದಾಸ. ನೀನು ನನ್ನನ್ನು ವರಿಸಿದರೆ ನೀನೂ ದಾಸಿಯಾಗಬೇಕಾಗುತ್ತದೆ. ಯೌವನ, ರೂಪ, ಬಲ ಎಲ್ಲವೂ ಉಳ್ಳ ನೀನು ಒಬ್ಬ ದಾಸನನ್ನು ಕೈ ಹಿಡಿಯುವುದೇ? ರಾವಣನ ಸೋದರಿಯಾದ ನಾನು ದಾಸಿಯಾಗುವುದೇ ಸಾಧ್ಯವೇ ಇಲ್ಲ. ಹಾಗಾದರೆ ನನ್ನ ಸಹೋದರನನ್ನೇ ವರಿಸಿ ಅವನ ಕಿರಿಯ ಹೆಂಡತಿಯಾಗಿ ಧನ್ಯಳಾಗು. ಅವನ ಕೈ ಹಿಡಿದೆ ಎಂದರೆ ಆ ಬಡಕಲು ದೇಹದ ಮೊದಲನೇ ಹೆಂಡತಿಗಿಂತ ನಿನ್ನನ್ನೇ ಹೆಚ್ಚಾಗಿ ಪ್ರೀತಿಸುತ್ತಾನೆ. ಸರಿಯಾಗಿ ಹೇಳಿದೆ, ಸತ್ಯವನ್ನೇ ನುಡಿದೆ. ನಾನು ಅವನನ್ನೇ ಕೇಳುತ್ತೇನೆ. ಅಯ್ಯೋ ದೇವರೇ, ಈ ಅಣ್ಣ ತಮ್ಮಂದಿರ ವಿನೋದದಿಂದ ಇನ್ನೇನು ಕಾದಿದೆಯೋ? ರಾಮ, ನೀನು ಹೀಗೆ ಮಾಡಬಹುದೇ? ನಿನ್ನ ಪತ್ನಿಯ ಮೇಲಿನ ಪ್ರೀತಿಗಾಗಿ ನನ್ನನ್ನು ಆ ದಾಸನನ್ನು ವಿವಾಹವಾಗಲು ಹೇಳಬಹುದೇ? ಅವನು ನನ್ನ ಸೋದರ ಶೂರ್ಪಣಖಿ. ಅವನನ್ನು ನಾನು ದಾಸನೆಂದು ತಿಳಿದಿಲ್ಲ. ನನ್ನ ತಂದೆಗೆ ನಾನು ಹಿರಿಯ ಪುತ್ರ, ಅವನು ಕಿರಿಯ ಪುತ್ರ. ನಾನು ರಾಜಕುಮಾರ, ಅವನು ರಾಜಕುಮಾರ. ಇರಬಹುದು, ಆದರೆ ಅವನು ನಿನ್ನ ಆಜ್ಞೆಯನ್ನು ಮಾತ್ರ ಪಾಲಿಸುತ್ತಾನೆ. ಅಂದ ಮೇಲೆ ಅವನು ನಿನ್ನ ದಾಸನೇ. ನನಗೆ ಅವನು ಬೇಡ, ನೀನೇ ನನ್ನನ್ನು ಮದುವೆ ಆಗು. ಅಯ್ಯೋ ಶೂರ್ಪಣಖಿ, ಇಷ್ಟು ವಿನೋದವನ್ನು ಅರ್ಥ ಮಾಡಿಕೊಳ್ಳಲಾಗದ ನಿನಗೆ ನಾನು ಏನು ಹೇಳಲಿ? ಅಷ್ಟೆಲ್ಲ ಅರ್ಥವಾಗುವಂತಿದ್ದರೆ ಇವಳು ಏಕೆ ರಾಕ್ಷಸಿಯಾಗುತ್ತಿದ್ದಳು? ಶೂರ್ಪಣಖಿ, ನಾನು ನಿನ್ನನ್ನು ಮದುವೆ ಆಗುವುದು ಸಾಧ್ಯವಿಲ್ಲ. ಏಕೆಂದರೆ ನಾನು ಏಕಪತ್ನಿ ವ್ರತಸ್ಥ. ಈ ಜನ್ಮದಲ್ಲಿ ನನ್ನ ಸೀತೆಯನ್ನು ಬಿಟ್ಟು ಉಳಿದ ಸ್ತ್ರೀಯರೆಲ್ಲರೂ ನನಗೆ ಮಾತೆಯರು, ಸೋದರಿಯರು ಮಾತ್ರ. ದಯಮಾಡಿ ಈ ಅರ್ಥಹೀನ ಆಸೆಯನ್ನು ಬಿಟ್ಟು ನಿನ್ನ ಪಾಡಿಗೆ ನೀನು ಹೊರಟು ಹೋಗು. ಸಾಧ್ಯವಿಲ್ಲ. ನಾನು ಇಷ್ಟಪಟ್ಟ ಪುರುಷನನ್ನು ಪಡೆಯದೆ ಇಲ್ಲಿಂದ ಹೋಗಲು ಸಾಧ್ಯವೇ ಇಲ್ಲ.
ಹೆಂಡತಿಯನ್ನು ಕೊಂದರೆ ನೀನು ನನ್ನೊಡನೆ ಏಕಪತ್ನಿ ವ್ರತಸ್ಥನಾಗಿಯೇ ಇರಬಹುದು. ಶೂರ್ಪಣಖಿ, ನನಗೂ ಒಬ್ಬ ಪತಿ ಇದ್ದ. ಅವನನ್ನು ನನ್ನ ಸೋದರನೇ ಕೊಂದು ಹಾಕಿದ. ನಿನ್ನ ಹೆಂಡತಿಯನ್ನು ನಾನು ಕೊಲ್ಲುತ್ತೇನೆ. ಆನಂತರ ನಾವು ವಿವಾಹಿತರಾಗಿ ಈ ಅರಣ್ಯ ಪ್ರದೇಶಗಳಲ್ಲಿ ಆನಂದದಿಂದ ವಿಹರಿಸೋಣ. ಹೌದು ರಾಮ, ಇವಳು ಇರುವವರೆಗೂ ನೀನು ನನ್ನ ಮೇಲೆ ಮನಸ್ಸು ಮಾಡುವುದಿಲ್ಲ. ಮೊದಲು ಇವಳನ್ನು ತಿಂದು ಹಾಕುತ್ತೇನೆ. ಸೀತೆ, ಲಕ್ಷ್ಮಣ, ಕ್ರೂರಿಗಳು ಅನಾರ್ಯರಾದವರೊಡನೆ ಯಾವುದೇ ಕಾರಣದಿಂದಲೂ ಪರಿಹಾಸ ಸಲ್ಲದು. ಇವಳನ್ನು ಹೀಗೆ ಬಿಟ್ಟರೆ ಸೀತೆಯನ್ನು ತಿಂದೇ ಬಿಡುತ್ತಾಳೆ. ಈ ದುಷ್ಟ ಹೆಂಗಸಿನ ರೂಪಿನಷ್ಟೇ ಬುದ್ಧಿಯು ವಿಕಾರವಾಗಿದೆ. ಇವಳನ್ನು ಇನ್ನಷ್ಟು ವಿರೂಪಗೊಳಿಸಿ ಇಲ್ಲಿಂದ ಅಟ್ಟಿಬಿಡು. ಆಗಲಿ ಸಹೋದರ, ನಾನು ನಿನ್ನ ಆಜ್ಞೆಗಾಗಿ ಕಾಯುತ್ತಿದ್ದೆ. ಏ ದುರುಳ ರಕ್ಕಸಿ, ನೀನು ಅತ್ತಿಗೆಯ ಮೇಲೆ ಆಕ್ರಮಣ ಮಾಡಿ ಮಹಾಪರಾಧವನ್ನೇ ಮಾಡಿರುವೆ. ಈ ನಿನ್ನ ದುರ್ನಡತೆಗೆ ತಕ್ಕ ಶಿಕ್ಷೆಯನ್ನು ನೀಡುತ್ತೇನೆ. ಸ್ವಾಮಿ, ತಕ್ಕ ಶಿಕ್ಷೆಯನ್ನು ಮಾಡುತ್ತೇನೆ. ನನ್ನನ್ನು ವಿರೂಪಗೊಳಿಸಿದ ನಿಮಗೆ, ನನಗೆ ನೋವು ಕೊಟ್ಟ ನಿಮಗೆ ಜೀವನ ಪರ್ಯಂತ ನೋವು ಅನುಭವಿಸುವ ಹಾಗೆ ಮಾಡುತ್ತೇನೆ. ಸೀತೆ, ಏನು ಸ್ವಾಮಿ? ಏನನ್ನ ಯೋಚಿಸುತ್ತಿರುವೆ? ಆ ರಾಕ್ಷಸಿ ಆಡಿದ ಮಾತುಗಳನ್ನು ನನ್ನಲ್ಲಿ ಭಯ ಹುಟ್ಟಿಸುತ್ತಿದೆ. ಭಯವೇ? ಭಯ ಏಕೆ ದೇವಿ? ನಿನ್ನನ್ನು ಕೊಲ್ಲಲು ಬಂದ ಆ ದುಷ್ಟ ಹೆಂಗಸಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸಲಾಗಿದೆ. ಅವಳು ಸ್ತ್ರೀ ಎಂಬ ಕಾರಣದಿಂದ ಅವಳನ್ನು ಜೀವಸಹಿತ ಉಳಿಸಿದ್ದೇವೆ. ಸಹೋದರ, ತಾಟಕಿಯನ್ನು ಕೊಂದಂತೆ ಇವಳನ್ನು ಕೊಂದು ಬಿಡಬೇಕಾಗಿತ್ತು. ನೀನು ವಿರೂಪಗೊಳಿಸುವಂತೆ ಆದೇಶ ಮಾಡಿದ್ದಕ್ಕೆ ನಾನು ಅಷ್ಟನ್ನೇ ಮಾಡಿದೆ. ಈ ಕಾರಣದಿಂದ ಅವಳ ಸೋದರರು ನಮ್ಮ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಲು ಬರಬಹುದಲ್ಲವೇ? ಬರಲಿ ಬಿಡು ಸೀತೆ. ಅಧರ್ಮಕ್ಕೆ ಬೆಂಬಲ ನೀಡುವವರೆಲ್ಲರೂ ಶಿಕ್ಷಾರ್ಹರೇ. ನೀನು ಭಯಪಡದೆ ನಿಶ್ಚಿಂತಳಾಗಿರು. ಸ್ವಾಮಿ, ಈ ಪಂಚವಟಿಯಲ್ಲಿ ನಮ್ಮ ವನವಾಸವನ್ನು ಪ್ರಶಾಂತವಾಗಿ ಕಳೆಯಬಹುದೆಂದುಕೊಂಡಿದ್ದೆ. ಆದರೆ ಅದು ಹುಸಿಯಾಯಿತು. ಇಲ್ಲಿರುವ ಋಷಿಮುನಿಗಳು ಎಷ್ಟು ಕಷ್ಟಪಡುತ್ತಿರಬಹುದೆಂದು ನೀನು ಸ್ವಲ್ಪ ಅರ್ಥ ಮಾಡಿಕೋದೇವಿ. ಅವರೆಲ್ಲರನ್ನು ರಕ್ಷಣೆ ಮಾಡುವುದು ನಮ್ಮ ಕರ್ತವ್ಯವಲ್ಲವೇ? ಸೋದರಿ ಶೂರ್ಪಣಖಿ, ಏನೀನೆತ್ತರು? ನಿನ್ನ ಮೂಗನ್ನು ಕತ್ತರಿಸಿದವರು ಯಾರು? ಏನಾಯಿತು? ನೋಡು ಸೋದರ, ಆ ಪಾಪಿಗಳು ನನಗೆ ಎಂತಹ ಅವಸ್ಥೆಯನ್ನು ಉಂಟು ಮಾಡಿದ್ದಾರೆ ನೋಡು. ನಿನ್ನಂತಹ ವೀರನ ಸೋದರಿಗೆ ಎಂತಹ
ಎಂತಹ ಕೇಡು ಮಾಡಿದ್ದಾರೆ ನೋಡು ಸೋದರ, ನೋಡು. ಯಾರು ಯಾರು ಈ ನೀಚ ಕಾರ್ಯವನ್ನು ಮಾಡಿದವರು? ನಿನ್ನ ಸುಂದರವಾದ ಮುಖವನ್ನು ಅಂದಗೆಡಿಸಿದ ಪಾಪಿ ಯಾರು? ನಿನಗೆ ಈ ದುರವಸ್ಥೆಯನ್ನು ತಂದು ಅವನು ತನ್ನ ಮೃತ್ಯುವನ್ನು ತಾನೇ ಸ್ವಾಗತಿಸಿದ್ದಾನೆ. ಅವನು ಬದುಕಿರಬಾರದು, ಖಂಡಿತ ಬದುಕಿರಬಾರದು. ನೀನು ಯಾರೆಂದು ಅವನಿಗೆ ತಿಳಿಸಲಿಲ್ಲವೇ? ನಾನು ಯಾರೆಂದು ಅವರಿಗೆ ಹೇಳಿದೆ ಸೋದರ. ಘರ, ದೂಷಣ, ರಾವಣ, ಕುಂಭಕರ್ಣರೆಲ್ಲ ನನ್ನ ಸೋದರರೆಂದು ಹೇಳಿದೆ. ನೀನಾರೆಂದು ತಿಳಿದ ಮೇಲೂ ನಿನಗೆ ಈ ಅವಸ್ಥೆ ಉಂಟು ಮಾಡಿದರೆ ನಿನ್ನ ಕಿವಿ ಮೂಗುಗಳನ್ನು ಕತ್ತರಿಸುವಾಗ ನೀನೇಕೆ ಸುಮ್ಮನಿದ್ದೆ? ಮಹಾಬಲವಂತಳಾದ ನೀನೇಕೆ ಪ್ರತಿಭಟಿಸಲಿಲ್ಲ? ನಿನಗೆ ಕೇಡು ಮಾಡಲು ಬಂದ ಅವರನ್ನು ಅಲ್ಲೇ ಏಕೆ ತಿಕ್ಕಿ ಮುಕ್ಕಲಿಲ್ಲ? ಅದೇನು ಕಾಣಿ ಸೋದರ, ಯಾವ ಮಂಕು ಕವಿದಿತ್ತೋ ನನಗೆ ಏನು ಮಾಡಲು ತೋಚಲಿಲ್ಲ. ಇಲ್ಲ, ಮಹಾಬಲವಂತಳಾದ ನಿನಗೆ ಈ ಗತಿ ತಂದವರು ಸಾಮಾನ್ಯರಲ್ಲ, ಮಹಾಪರಾಕ್ರಮಿಗಳೇ ಇರಬೇಕು. ದೇವೇಂದ್ರನ ಹೊರತಾಗಿ ನಮಗೆ ಕೇಡು ಮಾಡಬಲ್ಲ ಸಮರ್ಥರು ಬೇರೆ ಯಾರೂ ಇಲ್ಲ. ಸೋದರಿ, ಹೇಳು ಸೋದರಿ, ಯಾರವರು? ನಿನ್ನೀ ದುರವಸ್ಥೆಗೆ ಕಾರಣ ಯಾರು ಹೇಳು? ಕ್ಷಣಮಾತ್ರದಲ್ಲಿ ಅವರನ್ನು ಕೊಂದು ನಿನ್ನ ದುಃಖಕ್ಕೆ ಪ್ರತೀಕಾರ ಮಾಡುತ್ತೇನೆ. ಸೋದರ, ಖಂಡಿತವಾಗಿಯೂ ನೀನು ಅವನನ್ನು ಕೊಲ್ಲುತ್ತೀಯಾ? ಅದರಲ್ಲಿ ಸಂದೇಹವೇ? ನನ್ನ ಸೋದರಿಯನ್ನು ಅಪಮಾನಗೊಳಿಸಿದ ಆ ಪುರುಷಾದಮನ ನೆತ್ತರಿನಿಂದ ಈ ಭೂಮಿಯನ್ನು ನೆನೆಸುತ್ತೇನೆ. ಹೇಳು ಸೋದರಿ, ಯಾರವನು? ಇನ್ನು ಆ ದುರುಳನನ್ನು ದೇವ ಗಂಧರ್ವರಾಗಲಿ ಪಿಶಾಚ ರಾಕ್ಷಸರಾಗಲಿ ರಕ್ಷಿಸಲಾರರು. ಹೇಳು ಸೋದರಿ, ಯಾರವನು? ಸೋದರ, ಅವರು ರಾಮ ಲಕ್ಷ್ಮಣರೆಂಬ ಸೋದರರಂತೆ. ಬಹು ಸುಂದರ ತರುಣರು, ಪರಾಕ್ರಮಿಗಳು. ಆದರೆ ನಾರು ಮಡಿ ಹುಟ್ಟು ಜಟಾಧಾರಿಗಳಾಗಿದ್ದಾರೆ. ಸಕಲ ರಾಜ ಲಕ್ಷಣಗಳಿಂದ ಕೂಡಿದ ಅವರು ವನವಾಸಕ್ಕಾಗಿ ಬಂದಿರುವರಂತೆ. ಅವರೊಡನೆ ಇನ್ನು ಯಾರಿದ್ದಾರೆ? ಅವರೊಡನೆ ಆ ರಾಮನ ಸತಿ ಸೀತೆ ಎಂಬ ಅತಿ ಚೆಲುವೆ ಇದ್ದಾಳೆ. ಅವಳ ಕಾರಣದಿಂದಾಗಿಯೇ ಅವರು ನನಗೆ ಇಂತಹ ಕೇಡನ್ನು ಮಾಡಿದ್ದು. ಇರಲಿ, ಅವರೆಲ್ಲರಿಗೂ ತಕ್ಕದ್ದು ಮಾಡುತ್ತೇನೆ. ಸೋದರ, ನೀನು ಕೊಂದ ಅವರ ನೊರೆ ನೆತ್ತರನ್ನು ನಾನು ಕುಡಿಯಬೇಕು. ನನ್ನ ಈ ಆಸೆಯು ನಿನ್ನಿಂದಲೇ ಈಡೇರಬೇಕು. ಈಡೇರಿಸುತ್ತೇನೆ ಸೋದರಿ, ಖಂಡಿತ ಈಡೇರಿಸುತ್ತೇನೆ. ಎಳೆ ರಾಕ್ಷಸ ವೀರರೇ, ನನ್ನ ಸೋದರಿ ಹೇಳಿದ್ದನ್ನು ಕೇಳಿದ್ದೀರಲ್ಲವೇ? ನೀವು 14 ಜನ ನನ್ನ ಸೋದರಿಯೊಡನೆ ಹೋಗಿ ಆ ದುರಾತ್ಮನನ್ನು ಕೊಂದು ಹಾಕಿ. ಹೋಗು ಸೋದರಿ, ನಮ್ಮ ರಾಕ್ಷಸ ವೀರರು ಅವನನ್ನು ಕೊಂದು ಹಾಕಿದ ನಂತರ ನೀನು ತೃಪ್ತಿಯಾಗುವಷ್ಟು ಅವರ ನೆತ್ತರನ್ನು ಕುಡಿದು ನಿನ್ನ ದುಃಖವನ್ನು ಶಾಂತಗೊಳಿಸಿಕೊ. ಹೋಗಿ. ಆಗಲಿ ಪ್ರಭು, ನಿಮ್ಮ ಆಜ್ಞೆಯಂತೆಯೇ ಆಗಲಿ. ಆ ದುಷ್ಟರನ್ನು ನಾವು ಕೊಂದಾಯಿತೆಂದೇ ತಿಳಿಯಿರಿ. ಬನ್ನಿ. ದೇವಿ, ನಿನ್ನ ಚಿಂತೆಯ ಮುಖದಲ್ಲಿ ಭಯದ ಕಾರ್ಮೋಡ ಕವಿದಿರುವಂತೆ ಕಾಣುತ್ತದೆ. ಹೌದು ಸ್ವಾಮಿ, ಆ ರಾಕ್ಷಸಿ ಇಲ್ಲಿಂದ ಹೋಗುವಾಗ ಆಡಿದ ಮಾತುಗಳು ಮರೆಯಬೇಕೆಂದರೂ ಮರೆಯಲಾಗುತ್ತಿಲ್ಲ. ಅವಳ ಕ್ರೋಧ, ಮಾತ್ಸರ್ಯ, ಪ್ರತೀಕಾರ ತೀರಿಸಿಕೊಳ್ಳದೆ ಬಿಡುವುದಿಲ್ಲ ಎನ್ನಿಸುತ್ತಿದೆ.
ಅದು ರಾಕ್ಷಸರ ಸ್ವಭಾವವಲ್ಲವೇ ದೇವಿ? ವಿನಾಕಾರಣ ಸಾತ್ವಿಕರನ್ನು ಕಾಡುವುದು, ದ್ವೇಷ ಸಾಧಿಸುವುದು, ಅಧರ್ಮದಿಂದ ವರ್ತಿಸುವುದು ಅವರಿಗೆ ರಕ್ತಗತ. ಅವಳು ನಮ್ಮ ಮೇಲೆ ಪ್ರತೀಕಾರ ಮಾಡುವಳೆಂದು ನೀನೇಕೆ ಭಯಪಡುವೆ ದೇವಿ? ಭಯಪಡದೆ ಹೇಗೆ ಇರಲಿ ಸ್ವಾಮಿ? ಆ ಶೂರ್ಪನಖಿ ಪರ ವಹಿಸಿಕೊಂಡು ಎಂಥ ರಾಕ್ಷಸರು ಬರುತ್ತಾರೋ ಅವರೊಂದಿಗೆ ಯುದ್ಧ ಮಾಡಬೇಕಾಗುತ್ತದೋ ಏನು? ನೆತ್ತರು ಸುರಿಸುವ ಹಿಂಸೆಯನ್ನು ನಾನು ಹೇಗೆ ನೋಡಲಿ ಸ್ವಾಮಿ? ದೇವಿ, ಮೃದು ಮನಸ್ಸಿನ ನಿನಗೆ ಹಿಂಸೆ, ರಕ್ತಪಾತ ಇಷ್ಟವಾಗುವುದಿಲ್ಲವೆಂದು ನನಗೆ ಗೊತ್ತು. ಆದರೆ ದುಷ್ಟರ ಸಂಹಾರ ಅನಿವಾರ್ಯವಲ್ಲವೇ? ಸ್ವಯಂ ರಕ್ಷಣೆಗಾದರೂ ದುಷ್ಟರ ಆಕ್ರಮಣಕ್ಕೆ ನಾವು ಎದೆಗೊಡ್ಡಬೇಕಲ್ಲವೇ ದೇವಿ? ಸಹೋದರ, ಅಂತಹ ಪ್ರಸಂಗ ಈಗಲೇ ಬಂದಿದೆ. ಆ ರಾಕ್ಷಸರು ನಮ್ಮ ಮೇಲೆ ಆಕ್ರಮಣ ಮಾಡಲು ಬಂದಿದ್ದಾರೆ. ಜೊತೆಗೆ ಆ ಶೂರ್ಪಣಖಿಯೂ ಇದ್ದಾಳೆ. ಲಕ್ಷ್ಮಣ, ನೀನು ಸೀತೆಯನ್ನು ರಕ್ಷಿಸುತ್ತಾ ಇಲ್ಲಿಯೇ ಇರು. ಆ ರಾಕ್ಷಸರಿಗೆ ಬುದ್ಧಿ ಮಾತು ಹೇಳಿ ಹಿಂಸೆ ಇಲ್ಲದೆ ಹಿಂದಿರುಗುತ್ತಾರೋ ಏನೋ ಎಂದು ನಾನು ನೋಡುತ್ತೇನೆ. ಆಗಲಿ ಸಹೋದರ. ರಾಕ್ಷಸ ವೀರರೇ, ಧೂರ್ತ ಹೆಣ್ಣೊಬ್ಬಳ ದುಷ್ಟ ಮಾತುಗಳನ್ನು ಕೇಳಿ ನೀವು ನನ್ನ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಲು ಬಂದಿರುವರೆಂದು ನನಗೆ ಗೊತ್ತು. ಆದರೆ ನಾನು ನಿಮ್ಮ ಮೇಲೆ ಯುದ್ಧ ಮಾಡಲು ಯಾವ ಕಾರಣವೂ ಇಲ್ಲ. ತಾವು ನನ್ನ ಶತ್ರುಗಳಲ್ಲ. ನಾವು ವಿನಾಕಾರಣ ಯಾರಿಗೂ ತೊಂದರೆ ಕೊಡದೆ ನಮ್ಮ ಪಾಡಿಗೆ ನಾವು ಕಂದಮೂಲಗಳನ್ನು ತಿಂದು ಜೀವಿಸುತ್ತಿದ್ದೇವೆ. ರಾಕ್ಷಸ ವೀರರೇ, ಈ ಹುಲು ಮಾನವನು ನಮ್ಮನ್ನು ಕಂಡು ಹೆದರಿದ್ದಾನೆ. ನಮ್ಮ ದಾರಿ ತಪ್ಪಿಸುವ ಮಾತನಾಡುತ್ತಿದ್ದಾನೆ. ನೀವುಗಳು ಇವನ ಮಾತಿಗೆ ಮರುಳಾಗದೆ ಇವನನ್ನು ಕೊಲ್ಲಬೇಕು. ನಾನು ಇವನ ನೆತ್ತರನ್ನು ಕುಡಿಯಲೇಬೇಕು. ಅಸುರ ವೀರರೇ, ಈ ದುಷ್ಟ ಹೆಂಗಸಿನ ದುರ್ಬೋಧನೆಯನ್ನು ಕೇಳಬೇಡಿ. ನಾವು ಜಿತೇಂದ್ರಿಯರಾಗಿ ವನವಾಸ ಮಾಡಲು ಬಂದಿರುವರೇ ಹೊರತು ಯಾರ ಮೇಲೂ ಯುದ್ಧ ಮಾಡಲು ಬಂದವರಲ್ಲ. ನಮಗೆ ತೊಂದರೆ ಕೊಡುವುದು ತರವಲ್ಲ. ನೀನು ನಮ್ಮ ಒಡತಿಗೆ ಅಪಮಾನ ಮಾಡಿದ್ದೀಯ. ಆ ಸೇಡನ್ನು ತೀರಿಸಿಕೊಳ್ಳಲೆಂದೇ ನಾವು ಬಂದಿರುವುದು. ನಾವು ನಿನ್ನನ್ನು ಕೊಂದರೆ ನಮ್ಮ ಒಡತಿ ಸಂತೋಷ ಪಡುತ್ತಾರೆ. ವೀರರೇ, ನಿಮ್ಮ ಒಡತಿ ತಾನು ಮಾಡಿದ ಅಪರಾಧಕ್ಕೆ ತಕ್ಕ ಶಿಕ್ಷೆಯನ್ನು ಪಡೆದಿದ್ದಾಳೆ. ಅಮಾಯಗಳಾದ ನನ್ನ ಪತ್ನಿಯನ್ನು ಕೊಲ್ಲಲು ಬಂದವಳನ್ನು ನಾನು ಸುಮ್ಮನೆ ಬಿಡಬೇಕಾಗಿತ್ತೆ? ಇವಳನ್ನು ಕೊಲ್ಲದೆ ಬಿಟ್ಟಿರುವುದಕ್ಕೆ ತಾವು ನನಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ವೀರರೇ, ತಡ ಮಾಡದಿರಿ. ಈ ಪಾಪಿಯನ್ನು ಬೇಗ ಕೊಂದು ಬಿಡಿ. ಆಗಲಿ, ತಾವು ಯುದ್ಧ ಮಾಡಲೆಂದೇ ಬಂದಿರುವರೇ ಆದರೆ ಇದೋ ನಾನು ಸಿದ್ಧನಾಗಿದ್ದೇನೆ. ತಮ್ಮ ಜೀವದ ಮೇಲೆ ಆಸೆ ಇದ್ದರೆ ಈ ಕ್ಷಣವೇ ಇಲ್ಲಿಂದ ಹೊರಟು ಹೋಗಿ. ಏಕೆಂದರೆ ಯುದ್ಧ ಪ್ರಾರಂಭವಾದರೆ ತಾವು ಯಾರು ಖಂಡಿತ ಜೀವ ಸಹಿತ ಉಳಿಯುವುದಿಲ್ಲ.
ಮಾಡು ನಿನ್ನ ಅಹಂಕಾರದ ಮಾತುಗಳನ್ನು. ನಮ್ಮ ಒಡೆಯ ಕರನಲ್ಲಿ ಕೋಪ ಹುಟ್ಟಿಸಿದ ಮೇಲೆ ಸಾಯಬೇಕಾದವನು ನೀನು, ನಾವಲ್ಲ. ನೀನೊಬ್ಬನೇ ನಮ್ಮ ಮುಂದೆ ಎಷ್ಟು ಹೊತ್ತು ನಿಲ್ಲಬಲ್ಲೆಯೋ? ನಮ್ಮ ಆಯುಧಗಳು ನಿನ್ನ ಕ್ಷಣ ಮಾತ್ರದಲ್ಲೇ ಧೂಳಿಪಟ ಮಾಡುತ್ತವೆ. ಆಕ್ರಮಣ ಮಾಡಿ. ಸೋದರಿ ಶೂರ್ಪನಖಿ, ಮತ್ತೆ ಕೇಳುತ್ತಾ ಬರುತ್ತಿರುವೆ, ಏನಾಯಿತು? ಆ ಉಲ್ಮಾನವರ ಸಂಹಾರವಾಯಿತು ತಾನೇ? ಅವರ ನೊರೆನೆತ್ತರನ್ನು ಕುಡಿದೆ ಅಲ್ಲವೇ? ಇಲ್ಲ ಇಲ್ಲ ಸೋದರ, ಕುಡಿದಿಲ್ಲ. ಏನು? ರಾಕ್ಷಸ ವೀರರು ಎಲ್ಲಿ ಹೋದರು? ಅವರು ನನ್ನ ಆಜ್ಞೆಯನ್ನು ಉಲ್ಲಂಘಿಸಿದರೆ ಎಂದು ನನ್ನ ಮಾತನ್ನು ಮೀರದ ಅವರು ಇಂದು ಏಕೆ ಹೀಗೆ ಮಾಡಿದರು? ಅವರನ್ನು ನಾನು ಜೀವ ಸಹಿತ ಬಿಡುವುದಿಲ್ಲ. ಇಲ್ಲ ಸೋದರ, ಆ ನಿನ್ನ ರಾಕ್ಷಸರು ನಿನ್ನ ಆಜ್ಞೆಯನ್ನು ಉಲ್ಲಂಘಿಸಿಲ್ಲ. ಮತ್ತಿನ್ನೇನಾಯಿತು ಸೋದರಿ? ನೀನೇ ಕೇಳುತ್ತಿರುವೆ.
ನಮ್ಮ ರಾಕ್ಷಸ ವೀರರೇನಾದರೂ ಸೋತು ಹೋದರೇನು? ಸೋತು ಹೋದದ್ದು ಮಾತ್ರವಲ್ಲ ಸೋದರ, ಸತ್ತೇ ಹೋದರು. ಏನು? ಸತ್ತು ಹೋದರೆ? ಅಸಮಾನ ಶೂರರಾದ ರಾಕ್ಷಸ ವೀರರು ಸತ್ತು ಹೋದರೆ ಹೇಗೆ? ಯಾರು ಅವರನ್ನು ಕೊಂದವರು? ಮತ್ತಿನ್ನಾರು ಆ ಮಾನವ ಸಹೋದರರು. ಆ! ಸೋದರಿ, ಏನು ಹೇಳುತ್ತಿರುವೆ? ಮಾನವರು ನಮ್ಮ ರಾಕ್ಷಸ ವೀರರನ್ನು ಕೊಂದರೆ 14 ಜನ ರಾಕ್ಷಸ ವೀರರನ್ನು ಅವರಿಬ್ಬರೇ ಕೊಂದು ಹಾಕಿದರೆ? ಅವರಿಬ್ಬರಲ್ಲ ಸೋದರ, ಆ ರಾಮನೊಬ್ಬನೇ ನಮ್ಮವರನ್ನೆಲ್ಲ ಸಂಹರಿಸಿದ. ಕ್ಷಣ ಮಾತ್ರದಲ್ಲೇ ನಮ್ಮವರೆಲ್ಲ ಧರೆಗೆ ಉರುಳಿದರು ಸೋದರ. ಆ ರಾಮ ಸಾಮಾನ್ಯನಲ್ಲ, ಬಹುಪರಾಕ್ರಮಿ. ಸೋದರ, ನನಗೆ ಭಯವಾಗುತ್ತಿದೆ. ಅದಕ್ಕೆ ಮತ್ತೆ ನಿನ್ನ ಹತ್ತಿರ ಓಡಿ ಬಂದೆ. ಸೋದರ, ನಿನ್ನನ್ನೇ ನಂಬಿದ್ದೇನೆ ಸೋದರ. ಲಕ್ಷ್ಮಣ, ಸೀತೆ ಏಕೋ ಚಿಂತೆಯಲ್ಲಿ ಮುಳುಗಿದ್ದಾಳೆ. ಅದಕ್ಕೆ ರಾಕ್ಷಸರೊಡನೆ ನಡೆದ ಯುದ್ಧವೇ ಕಾರಣವೆಂದೆನಿಸುತ್ತಿದೆ. ಹೌದು ಸಹೋದರ, ನನಗೂ ಹಾಗೆ ಅನಿಸುತ್ತಿದೆ. ವಿರಾಧ ರಾಕ್ಷಸನ ಆಕ್ರಮಣದ ನಂತರ ನಾವು ನೆಮ್ಮದಿಗಾಗಿ ಈ ಪಂಚವಟಿಗೆ ಬಂದೆವು. ಆದರೆ ಆ ರಾಕ್ಷಸಿ ಶೂರ್ಪಣಕಿಯಿಂದ ನಮ್ಮ ನೆಮ್ಮದಿಗೆ ಭಂಗವಾಯಿತು. ಉದ್ದಟಲಾದ ಅವಳನ್ನು ವಿರೂಪಗೊಳಿಸಿದರೂ ಅವಳು ಪ್ರತೀಕಾರಕ್ಕಾಗಿ 14 ಜನ ರಾಕ್ಷಸರನ್ನು ಕಳಿಸಿದಳು. ನಿನ್ನಿಂದ ಅವರೆಲ್ಲ ಹತರಾದರು. ಅವಳು ಮತ್ತೇನು ಮಾಡುತ್ತಾಳೋ ಎಂದು ಅತ್ತಿಗೆ ಚಿಂತಿಸುತ್ತಿರಬಹುದು. ಹೌದು ಲಕ್ಷ್ಮಣ, ಈ ರಾಕ್ಷಸರ ಕಾಟದಿಂದ ಸೀತೆ ನೊಂದುಕೊಂಡಿರುವಂತಿದೆ. ಅವಳಿಗೆ ನಾವೇ ಧೈರ್ಯ ಹೇಳಬೇಕು. ದೇವಿ, ರಾಕ್ಷಸರ ಸಂಹಾರವಾಯಿತಲ್ಲ, ಇನ್ನೇಕೆ ಈ ಚಿಂತೆ? ಸ್ವಾಮಿ, ಆ ಶೂರ್ಪನಖಿಯ ಬಳಿ ಇನ್ನೂ ಎಷ್ಟು ರಾಕ್ಷಸರು ಇದ್ದಾರೋ ಏನು, ಮತ್ತೆ ಇನ್ನೂ ಎಷ್ಟು ಜನ ಬಂದು ಏನು ತೊಂದರೆ ಕೊಡುತ್ತಾರೋ ಎಂದು ನನಗೆ ಆತಂಕವಾಗಿದೆ. ನೋಡಿದೆಯಾ ಲಕ್ಷ್ಮಣ, ನಾವು ಊಹಿಸಿದಂತೆಯೇ ಸೀತೆ ಆತಂಕಗೊಂಡಿದ್ದಾಳೆ. ಹೆದರಬೇಡ ಸೀತೆ, ರಾಕ್ಷಸರ ಸಂಹಾರ ಅನಿವಾರ್ಯ. ಅದು ಕ್ಷತ್ರಿಯರ ಧರ್ಮವೂ ಕೂಡ. ಅಷ್ಟಕ್ಕೂ ಆ 14 ಜನ ರಾಕ್ಷಸರು ಶಾಪಗ್ರಸ್ತ ಮುನಿಗಳು. ಏನು, ಅವರು ಮುನಿಗಳೇ? ಹೌದು ದೇವಿ, ಅವರು ಮಹರ್ಷಿ ಯಾಜ್ಞವಲ್ಕ್ಯರ ಮಗನ ಶಿಷ್ಯರು. ಪರಶಿವನಿಂದ ಶಾಪವನ್ನು ಪಡೆದು ಅವರು ರಾಕ್ಷಸರಾಗಿದ್ದರು. ಆದರೆ ಅವರ ಶಾಪ ವಿಮೋಚನೆ ಆಗಿ ಅವರು ಸದ್ಗತಿ ಪಡೆದಂತಾಯಿತು. ಆದರೆ ಶೂರ್ಪನಖಿ ಬಳಿ ಇರುವ ಅಸುರರೆಲ್ಲ ಶಾಪಗ್ರಸ್ತರಾಗಿರುವುದಿಲ್ಲ ಅಲ್ಲವೇ? ನಿಜವಾದ ರಾಕ್ಷಸರೇ ಬರಲಿ, ಹೆದರುವುದೇಕೆ ಅತ್ತಿಗೆ? ಅವಳ ಅಗ್ರಜ ದಶಕಂಠ ರಾವಣ ಲಂಕೆಯಿಂದ ಬಂದರೂ ರಾಮನ ಬಾಣಾಘಾತಕ್ಕೆ ಸಿಕ್ಕಿ ನುಚ್ಚು ನೂರಾಗುತ್ತಾನೆ. ದೇವಿ, ವ್ರತ ಹೀಗೆ ಭಯಪಡುವುದನ್ನು ಬಿಡು. ರಾಕ್ಷಸರನ್ನು ಸಂಹರಿಸುವ ಸಾಮರ್ಥ್ಯ ನಮ್ಮಲ್ಲಿರಬೇಕಾದರೆ ಭಯಪಡುವ ಯಾವ ಕಾರಣವೂ ಇಲ್ಲ. ಹೌದು ಅತ್ತಿಗೆ, ಹಾಗೆ ನೋಡಿದರೆ ಮುನಿಗಳ ರಕ್ಷಣೆಗೆ ರಾಕ್ಷಸನ ವಧೆ ಮಾಡುವುದು ನಮ್ಮ ಕರ್ತವ್ಯವೂ ಆಗುತ್ತದೆ. ಹೌದು ಲಕ್ಷ್ಮಣ, ನಮ್ಮ ರಕ್ಷಣೆಯ ಚಿಂತೆ ಮಾಡುತ್ತಾ ಋಷಿಗಳ ಯೋಗಕ್ಷೇಮವನ್ನು ಮರೆಯಬಾರದು ಅಲ್ಲವೇ? ಹೌದು ಸ್ವಾಮಿ, ನಿಮ್ಮ ಮಾತು ನಿಜ. ನಾನು ಧೈರ್ಯವಾಗಿರುತ್ತೇನೆ.